ಬಾಲಿವುಡ್ ನಟಿ 42 ವರ್ಷದ ಶಫಾಲಿ ಜರಿವಾಲಾ ಮೃತಪಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಆರಂಭದಲ್ಲಿ ಇದು ಹೃದಯ ಸ್ತಂಭನದಿಂದ ಹಾರ್ಟ್ ಅಟ್ಯಾಕ್ನಿಂದ ಆಯಿತು ಅಂತನ್ಬಿಟ್ಟು, ಬಟ್ ಈಗ ಆಕೆಯ ಸಾವಿನ ಸುತ್ತ ಅನುಮಾನಗಳು ಮೂಡ್ತಾ ಇದೆ. ಬಾಲಿವುಡ್ ನಟಿ ಶಫಾಲಿ ಜರಿವಾಲಾ ಸಾವು. ಕಾಂಟಾಲಾಗ ಖ್ಯಾತಿಯ ಶಫಾಲಿ ಸಾವಿನ ಸುತ್ತ ಅನುಮಾನಗಳು ಮೂಡ್ತಾ ಇದೆ. ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ರೂ ಕೂಡ ಪೊಲೀಸರಿಗೆ ಅನುಮಾನಗಳಿದೆ. ಸೊ ಹಾಗಾಗಿ ಮರಣೋತ್ತರ ಪರೀಕ್ಷೆಗೆ ಈಗ ನಟಿ ಶಫಾಲಿ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಹಾಗೆಯೇ ಶಫಾಲಿ ನಿವಾಸಕ್ಕೆ ವಿಧಿವಿಜ್ಞಾನ ತಜ್ಞರು ಕೂಡ ಆಗಮಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಈ ಸಾವಿಗೆ ನಿಖರವಾದ ಕಾರಣ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ. ಕುಟುಂಬಸ್ಥರೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ಹೃದಯಾಘಾತ ಅಂತ, ಆದರೂ ಪೊಲೀಸರು ಏಕಾಏಕಿ ಹಾರ್ಟ್ ಅಟ್ಯಾಕ್ ಅಂತ ಕೇಸನ್ನು ಕ್ಲೋಸ್ ಮಾಡಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರನೇ ಈಗ ಅವರ ಮನೆಗೆ ವಿಧಿವಿಜ್ಞಾನ ತಜ್ಞರು ಕೂಡ ಆಗಮಿಸಿದ್ದಾರೆ. ಬೇರೆ ಏನಾದರೂ ಕಾರಣ ಇರಬಹುದಾ? ಒಂದು PM ರಿಪೋರ್ಟ್ ಬರಬೇಕು, ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೇ ಆಲ್ಮೋಸ್ಟ್ ಗೊತ್ತಾಗುತ್ತೆ ಈ ಸಾವಿಗೆ ಕಾರಣ ಏನು ಅಂತ. ಒಂದು ವೇಳೆ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಹಾರ್ಟ್ ಅಟ್ಯಾಕ್ದು ರೀಸನ್ ಗೊತ್ತಾಗುತ್ತೆ. ಹಾರ್ಟ್ ಅಟ್ಯಾಕಿಂದನೇ ಮೃತಪಟ್ಟಿರೋದಾ ಅಲ್ವಾ, ಇದನ್ನು ವೈದ್ಯಾಧಿಕಾರಿಗಳು ಕ್ಲಿಯರ್ ಮಾಡಬೇಕು. ಸೊ ಈ ಹಾಡು ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಂತಹ ನಟಿ 42 ವರ್ಷ ಇನ್ನೂ. ಹಾಗೆ ನೋಡೋದು ಕಡೆ ಬಲ್ಕ್ ಅಥವಾ ಬೊಜ್ಜು ಆ ಥರದ್ದೆಲ್ಲ ಏನೂ ಇಲ್ಲ, ವೆಲ್ ಮೈಂಟೈನ್ಡ್ ಬಾಡಿ. ಹಾಗಿದ್ದರೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಂದರೆ ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ಈಗ ಏನೂ ಅಸಂಪ್ಷನ್ಸೇ ಇಲ್ಲ. ಮೊದಲೆಲ್ಲ ಆಗಿದ್ದರೆ ಅಯ್ಯೋ ತುಂಬ ದಪ್ಪ ಇದ್ದ, ಫ್ಯಾಟ್ ಜಾಸ್ತಿ ಇತ್ತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತೆಲ್ಲ ಕೆಲವು ರೀಸನ್ಗಳನ್ನ ಕೊಡೋರು. ಈಗ ವಿತೌಟ್ ರೀಸನ್ ಹಾರ್ಟ್ ಅಟ್ಯಾಕ್ಗಳಾಗ್ತಾರೆ. ಈ ಸಾವು ಅನ್ನೋದು ಯಾವಾಗ, ಎಲ್ಲಿ, ಯಾರಿಗೆ, ಯಾವ ರೂಪದಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ.